ಆಯ್ಗ ನಾನು ನಿಮ್ಮ ಹಳ್ಳಿ ಹುಡುಗ ಇವತ್ತು ಹೋಗ್ತಾ ಇದ್ದೀನಿ SSM ಡ್ಯೂಟಿ ಮಾಡೋದಕ್ಕೆ. ಬೆಳಗ್ಗೆನೇ ಫೋನ್ ಮಾಡಿದ್ದು ನಮ್ಮ ತಿಮ್ಮರಾಜನು, ಬಾಣ ಡ್ಯೂಟಿಗೆ ಹೋಗಿ ಅಂದ್ಬಿಟ್ಟಿದ್ದೆ. ಸರಿ ಕೂಡ ನಾನು ಕೂಡ ಬಂದುಬಿಟ್ಟೆ ಡ್ಯೂಟಿಗೆ. ಸೀದಾ ಗಾಡಿ ತೊಗೊಂಡು ಲೋಡ್ ಗಾಡಿ ತೊಗೊಂಡು ಸೀದಾ ಬಿಟ್ಟೆ ಜಾಗ ಸೀದಾ. ಇವಾಗ ಸೂಳಗಿರಿ ಬೈಪಾಸಲ್ಲಿ ಹೋದೆ, ನೀರು ಬೇರೆ ಹಿಡಿಬೇಕಂತ ಹೇಳಿದ್ರೆ ಮಧ್ಯಾಹ್ನ ಬಿಸಿಲೆಲ್ಲ ಗುರು, ಅದಕ್ಕೆ ಅಂದ್ಬಿಟ್ಟಿದ್ದೆ. ಸೀದಾ ಕಿಷ್ಣಿ ಹತ್ರ ರಿವರ್ಸ್ ಕೂಡ ಆಡಿದೆ. ಹಂಗೆ ನಮ್ಮ ನವೀನ್ ಕೂಡ ಬಂದುಬಿಟ್ಟು ಪಾಪ ಜೊತೆಯಲ್ಲಿ, ಅವ್ನು ಕೂಡ ಒಂದು SSM ಗಾಡಿ ಅವ್ನು ಕೂಡ ಐತಿ ಜೊತೆಯಲ್ಲೇ. ಇಬ್ಬರು ನೀರು ಹಿಡ್ಕೊಂಡು ಕ್ಲೀನಾಗಿ ನೀರು ಹಿಡಿತಾವೆ. ನಮ್ಮ ನವೀನ್ಗನು ಇಷ್ಟು ಬಾಧೆ ನೋಡ್ಕೊಂಡು, ನಮ್ಮ ಡ್ರೈವರ್ಗಳು ಬಾಧೆ ಈ ಥರ ಇರ್ತದೆ ಪಾಪ. ಬೆಳಗ್ಗೆ ತೋಟದಲ್ಲಿ ಕೂಡ ಅಷ್ಟು ಬಾಧೆ ಬೀಳಬೇಕು, ಇಲ್ಲಿ ಬಂದು ದಾರಿ ಕೂಡ ಬಾಧೆ ಬೀಳಬೇಕು, ಮತ್ತು ಮಾರ್ಕೆಟ್ ಕೂಡ ಬಾಧೆ ಬೀಳಬೇಕು. ಅದು 500 ರೂಪಾಯಿ ಹಾಕ್ಕೊಡ್ರಪ್ಪ ಅಂದ್ರೆ ಹಾಕ್ಕೊಡಲ್ಲ ಯಾರೂ. ಏನು ಮಾಡ್ತೀರಾ ಪಾಪ, ಡ್ರೈವರ್ ಬಾಧೆ ಗೊತ್ತಾಗುತ್ತೆ ಡ್ರೈವರ್ಗಳಿಗೆ. ನಮ್ಮ ಪಾರ್ಟಿ ಕೇಳ್ತೀವಿ, ಗಾಡಿ ಓನರ್ಗೆ ಕೇಳ್ತೀವಿ, ಒಂದು 500 ರೂಪಾಯಿ ಹಾಕ್ಕೊಡ್ರು ಮದುವೆ ಬಂದರೆ ಅಂದರೆ, ಇಲ್ಲ ನಾವು ಕೊಡೋದು ಇಷ್ಟೇ ಅಂತಾರೆ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಕೂಡ ಇವತ್ತು ಬೇಕಾರಾಗಿದ್ದಲ್ಲ ಗುರು, ಅದಕ್ಕೆ ಸೀದಾ ಬಂದುಬಿಟ್ರಿ ನಾವು. ಸರಿ ಮೇಡಿನೆಲ್ಲ ಪಾಸ್ ಮಾಡ್ಕೊಂಡಿದ್ದೆ, ಮುಂದೆ ಬಂದು ಟಿ ಓಡಲ್ಲಿ ನಿಲ್ಲಿಸ್ರಿ. ನಾನು ನಮ್ಮ ನವೀನ್ ಇಬ್ಬರು ಸೇರಿ, ಆ ನವೀನ್ ಆ ಕಡೆ ಆಗಿದ್ದೆ, ನಾನು ಈ ಕಡೆ ಆಗಿದ್ದೇನೆ. ತೊಗೊಂಡು ಟೀ ಕೊಡ್ಕೊಂಡು ಹಂಗೆ ಇಬ್ಬರೂ ಕೂಡ ಆ ಕಡೆ ಎರಡು ಗಾಡಿ ನಿಲ್ಲಿಸಿದ್ದೀವಿ. ಆ ಕಡೆ ಗಾಡಿ ಮುಂದೆ ಗಾಡಿ ನಾನೇ ಓಡಿಸ್ತಾ ಇದ್ದೀನಿ, ಹಿಂದ್ಗಡೆ ಗಾಡಿ ನಮ್ಮ ನವೀನ್ ಓಡಿಸೋದು. ಸರಿ ಮೇಡಮ್ ಟೀ ಎಲ್ಲ ಕೊಡ್ಕೊಂಡು ಬಿಟ್ರಿ ಜಾಗ, ಇಲ್ಲಿಂದ ಟೈಮ್ ಆಗುತ್ತೆ ಅಂದ್ಬಿಟ್ಟಿದೆ. ಲಾಸ್ಟ್ ಅರಂಗುಚ್ಚಿ ಟೋಲ್ ಬಂದಿದ್ದೀವಿ. ಇವಾಗ ಬಂದು ನೋಡ್ಬಿಡು ವಿಡಿಯೋ ಮಾಡ್ತಾಯಿದ್ದೀವಿ, ಸೈಡಲ್ಲಿ ಆಗಿಬಿಟ್ಟು ಇಬ್ಬರೂ. ಈ ಥರ ಇರ್ತದೆ ನಮ್ಮ ಡ್ರೈವರ್ಗಳ ಬಾಧೆಗಳು. ಬೆಳಗ್ಗೆ ಬಿಟ್ಟಿರೋ ಜಾಗ 11:30 ಬಿಟ್ಟರೆ ನಾವು ಜಾಗ ಇನ್ನೂ ಹೋಗಿಲ್ಲ ಮದುವೆಗೆ. ಏನು ಹೋಗೋ ಪಾಟಿಗೆ 8-9 ಗಂಟೆ ಆಗುತ್ತೆ. ಈ ಥರ ಇರ್ತದೆ ಬಾದಿಗಳು, ನಮ್ಮ ಡ್ರೈವರ್ಗಳ ಬಾದಿಗಳು. ನೋಡಿ ನಮ್ಮ ಡ್ರೈವರ್ ಬಾದಿಗಳು ತಿಳ್ಕೊಳ್ಳಿ, ನೀವು ಶೇರ್ ಮಾಡಿ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಂಡು ಬರ್ತಾಯಿರಿ ಗುರು.